ತಮಿಳುನಾಡಿಗೆ ಕೆಆರ್ಎಸ್ನಿಂದ ನೀರು ಬಿಡುಗಡೆ, ನೀರು ರಿಲೀಸ್ ಆಗ್ತಿರುವುದನ್ನು ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕರವೆಯಿಂದ ಪ್ರೊಟೆಸ್ಟ್. ಒಂದು ಕಡೆ ತಮಿಳುನಾಡಿನವರು ನೀರು ಬಿಡ್ತಾ ಇಲ್ಲ, ಎಷ್ಟು ನೀರನ್ನ ಬಿಡಬೇಕು ಅಂತ ಆದೇಶ ಬಂದಿತ್ತು ಅದನ್ನು ಕರ್ನಾಟಕ ಪಾಲಿಸ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಮಗದೊಂದು ಕಡೆ ಕೆಆರ್ಎಸ್ನಿಂದ ನೀರು ರಿಲೀಸ್ ಆಗ್ತಿದೆ ಅಂತ ಹೇಳಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕರವೆಯಿಂದ ಪ್ರೊಟೆಸ್ಟ್. ನಮ್ಮಲ್ಲಿ ಮಳೆಯ ವಾತಾವರಣವಿಲ್ಲ, ತಮಿಳುನಾಡಿಗೆ ಮುಂದೆ ಮಳೆ ಬರುತ್ತೆ, ಈಗ ಅವ್ರಿಗೆ ನೀರು ಬಿಟ್ಟರೆ ನಮ್ಮ ಗತಿ ಏನು ಅಂತ ಹೇಳಿ ಪ್ರೊಟೆಸ್ಟನ್ನು ಮಾಡಲಾಗ್ತಾ ಇದೆ. CWMA ಮುಂದೆ ವಾಸ್ತವತೆಯನ್ನು ಸರ್ಕಾರ ಅರ್ಥ ಮಾಡಿಸಬೇಕು, ತಮಿಳುನಾಡಿನ ಹಿತ ಕಾಯುವ ಬದಲು ನಮ್ಮ ರಾಜ್ಯದ ಹಿತ ಕಾಯಿಲೆ ಅಂತ ಹೇಳಿ ಸರ್ಕಾರದ ವಿರುದ್ಧವೂ ಕೂಡ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮೈಸೂರಿನಲ್ಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ. ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ಕೊಳ್ಳದ ಪ್ರದೇಶಗಳಲ್ಲಿ ಮಳೆ ಆಗ್ತಾ ಇಲ್ಲ, ಮಳೆಯ ಕೊರತೆ ಇದೆ. ಇನ್ನು ಮುಂದೆ ಮಳೆ ಬರುತ್ತೆ, ಈಗ ನೀರು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾವು ಕೂಡ ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಮಳೆ ಬರುತ್ತೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ತಮಿಳುನಾಡಿಗೆ ಮುಂದಿನ ದಿನಗಳಲ್ಲಿ ಮಳೆ ಬರುತ್ತೆ, ಅವ್ರಿಗೆ ನೀರಿನ ಸಮಸ್ಯೆ ಎದುರಾಗಲ್ಲ. ನಮಗಾಗುವಂತಹ ಸಮಸ್ಯೆಗೆ ಮುಂದೆ ಯಾರು ಬೆಲೆ ತೆರ್ತಾರೆ ಅಂತ ಹೇಳಿ ರೈತ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಕ್ಷಣಕ್ಕೆ ನೀವು ತಮಿಳುನಾಡಿಗೆ ಏನು ನೀರನ್ನು ಹರಿಸ್ತಾ ಇದ್ದೀರೋ, ಅದೆಷ್ಟು ಕ್ಯೂಸೆಕ್ ನೀರು ಹರಿಸ್ತಾ ಇದ್ದಾರೋ ಅದನ್ನೂ ಕೂಡ ನಿಲ್ಲಿಸಲಿ, ಬಂದ್ ಮಾಡಲಿ ಅನ್ನೋದು ಹೋರಾಟಗಾರರ ಆಗ್ರಹವಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಿರಂತರವಾಗಿ ನಡೀತಾ ಇದೆ ಮಂಡ್ಯ ಮೈಸೂರು ಭಾಗದಲ್ಲಿ.